2023 April, Arya company were introduced with the Bayer Foundation, and Arya company were came into our FUO. With Arya introduction with our FUO, our BOD came to know that we can do more wonders with our farmers, and Arya company started an awareness program to our farmers. So in that they covered almost soil testing. Soil testing means they collected more than 350 soil samples and tested the soil, and they are given report to the farmers. So it is benefited to farmers to apply fertilizer and pesticide in permitted or what parameters we can apply. So that awareness has been conducted. In that we have reached 1,000 farmers in 2023. After Arya support, we reached 300 plus 1,300 farmers were registered. Means 300 more farmers has become shareholders to our company, and marketing of our FUO product also done to FUO farmers. So farmers came to know that here there is an company. So in that company we are the shareholders, and we have rights to buy the products, and we will get products lower rate than the market rate. Like that awareness also conducted by that Arya company, and agronomy trainings were conducted to the farmers. One of the bore recharge program also one of the successful program in our area. So and farmer digitization means we whatever data we collected from the farmers, so we with Samonati support they have made an digitalization of the data, and exhibitions of stalls also conducted. In that stall promoted our FUO products. So this is also one of the support from the Arya. ನಮಸ್ಕಾರ, ನಾವು ಸ್ವಾಸ್ಥ್ಯ BOD ಡೈರೆಕ್ಟರ್ ಶಮ್ಮಣ್ಣ ಅಂತ ಮಾತಾಡೋದು. ಆಯುರ್ವೇದದಿಂದ ನಮಗೆ ಭಾಳ ನಮ್ಮ ಸ್ವಾಸ್ಥ್ಯ FPCಗೆ ರೈತ ಉತ್ಪಾದಕ ಕಂಪ್ನಿಗೆ ಭಾಳ ಸಪೋರ್ಟಿಂಗ್ ಚೆನ್ನಾಗಿ ನಡೆದೈತಿ. ನೀವು ಆರ್ಯ ಕಂಪ್ನಿ ನಮಗೆ ಟೈಪ್ ಆಗ್ಲಿಕ್ಕೆ ಮುಂಚೆಗೆ ನಮಗೆ ಭಾಳ ಸಿಬ್ಬಂದಿದ್ದು ಭಾಳ ಸಮಸ್ಯೆ ಇತ್ತು. ನಮ್ಮ ಸಿಬ್ಬಂದಿ ಕೊಟ್ಟ ನಮ್ಮ ಪ್ರತಿಯೊಬ್ಬ ನಮ್ಮ ಶೇರ್ ಹೋಲ್ಡರ್ ರೈತರಿಗೆ ಸೊ ನಮ್ಮ ಕಂಪ್ನಿದು ಏನು ಆ್ಯಕ್ಟಿವಿಟಿ ಏನು ನಡೀತಿತ್ತು ಎಲ್ಲ ಮುಗಿಸ್ಲಿಕ್ಕೆ ಭಾಳ ಅನುಕೂಲ ಆಗೈತೆ. ಈ ಹೆಲ್ತ್ ಕ್ಯಾಂಪು ಹಾಕಿದ್ದಾರೆ, ಆಮೇಲೆ ಫಾರ್ಮರ್ ಡೇ ಮಾಡಿದ್ದಾರೆ, ಆಮೇಲೆ ಇದು ಒಂದೆರಡು ಮಿಷನನ್ನು ಕೊಟ್ಟಿದ್ದಾರೆ, ಮನೆ ಸಪೋರ್ಟಿಂಗ್ ಮಾಡ್ಯಾರ. ನಮಗೆ ಭತ್ತ ಖರೀದಿಗೆನ ಹಂಗಾಗಿ ನಮ್ಮ ಪ್ರತಿಯೊಂದು ಶೇರ್ ಹೋಲ್ಡರ್ಗೆ ಮಾಹಿತಿ ಕೊಡ್ಲಿಕ್ಕೆ ಆಯ್ತಲ್ಲ. ಇದು ಸಾಲದ ಇನ್ನೊಂದು 2-3 ವರ್ಷ ನಮ್ಗೆ ಎಕ್ಸ್ಟೆನ್ಷನ್ ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ತೀವಿ. ಆರ್ಯ ಮತ್ತು ಬಾಯರ್ ಕಂಪ್ನಿಯಿಂದ ನಮ್ಮ ಗದ್ದೆಯಲ್ಲಿ ಮಣ್ಣು ಪರೀಕ್ಷೆ ಮಾಡಿದ್ದು. ಈ ಮಣ್ಣು ಪರೀಕ್ಷೆ ಮಾಡಿದ ತದನಂತರ ನಮ್ಮ ಭತ್ತ ನಾಟಿ ಮಾಡಿದ್ದು ಈ ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕವನ್ನು ಸಿಂಪಡಣೆ ಮಾಡಬೇಕು ಮತ್ತು ಕೆಮಿಕಲ್ ಏನು ಫರ್ಟಿಲೈಸರ್ ಎಷ್ಟು ಸಿಂಪಡಣೆ ಮಾಡಬೇಕಂತ ಈ ಮೂಲಕ ನಮಗೆ ತಿಳಿದು ಬಂದಿದೆ. ಪ್ರತಿ ಬುಧವಾರ ಇದಕ್ಕೆ ಆರ್ಯ ಕಂಪನಿ ಮತ್ತು ಬಾಯರ್ ಕಂಪನಿಯವರ ಒಂದು ಸಮಾಲೋಚನೆ ನಮ್ಮ ಊರಲ್ಲಿ ಪ್ರತಿ ಬುಧವಾರ ನಡೆಸಿಕೊಡ್ತಾ ಇತ್ತು. ಈ ಸಮಾಲೋಚನೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಯಾವ ರೀತಿ ಸಿಂಪಡಣೆ ಮಾಡಬೇಕು ಏನು ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾ ಇದ್ರು. ಇದರಿಂದ ನಮಗೆ ಏನಂದ್ರೆ ನಾವು ಮಾಮೂಲಿಯಾಗಿ ನಮ್ಮ ತಿಳಿದ ರೀತಿಯಲ್ಲೇ ಮಾಡ್ತಾ ಇದ್ವಿ. ಈ ವೈಜ್ಞಾನಿಕವಾಗಿ ಯಾವ ತರ ಮಾಡ್ಬೇಕಂತ ಅವರು ನಮಗೆ ತಿಳಿಸ್ಕೊಟ್ರು. ಇದರಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಈ ಸಲದ ಬೆಳೆಯನ್ನು ಈ ಬಾಯರ್ ಕಂಪ್ನಿ ಇವರಿಗೆ ನಾವು ಮಾರಾಟ ಮಾಡಿದ್ವಿ. ಬೇರೆ ಕಡೆ ಮಾರಾಟ ಮಾಡೋದಕ್ಕಿಂತ ನಮಗೆ ಒಂದು ಅನುಕೂಲ ಜಾಸ್ತಿ ಆಯ್ತು. ಇವರಿಂದ ಒಳ್ಳೆ ದರನೂ ಸಿಕ್ತು. ಈ ಬಾಯರ್ ಕಂಪ್ನಿ ಮತ್ತು ಆಯರ್ ಕಂಪ್ನಿಯವರು ಸ್ವಾಸ್ಥ್ಯ ಕಂಪ್ನಿಯಿಂದ ನಮಗೆ ತಾಡ್ಪಾಲು ಇವೆಲ್ಲ ತರಿಸ್ಕೊಡ್ತಾ ಇದ್ರು, ಒಳ್ಳೆ ಬೆಲೆಗೆ ತರಿಸ್ಕೊಡ್ತಾ ಇದ್ರು. ಬೇರೆ ಮಾರ್ಕೆಟ್ ಪ್ರೈಸ್ಗಿಂತ ಇಲ್ಲಿ ನಮಗೆ ಪ್ರೈಸ್ ಕಡಿಮೆ ಸಿಗ್ತಾ ಇತ್ತು. ಇದನ್ನೆಲ್ಲ ನಾವು ಸಮಾಲೋಚನೆ ಮಾಡಿ ಅವ್ರ ಹತ್ರ ಖರೀದಿ ಮಾಡಿದಾಗ ಇದನ್ನೆಲ್ಲ ಒದಗಿಸಿಕೊಟ್ಟ ಆರ್ಯ ಮತ್ತು ಬಾಯರ್ ಕಂಪ್ನಿಯವರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ.